ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸದಸ್ಯರಿಗೆ ನನ್ನ ಹೃದಯಸ್ಪರ್ಶಿಯಾಗಿರ್ತಕ್ಕಂತಹ ನಮಸ್ಕಾರಗಳನ್ನ ತಿಳಿಸ್ತಾ, ಬಹಳ ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಚಿಕ್ಕದಾಗಿದ್ರು ಚೊಕ್ಕದಾಗಿ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿರತಕ್ಕಂಥ ತಮ್ಮ ಟ್ರಸ್ಟ್ ರಚನೆಯಾಗಿ ಒಂದು ವರ್ಷ ಕಳೆದ ಇವತ್ತು ಮೊದಲನೇ ವಾರ್ಷಿಕೋತ್ಸವವನ್ನ ತಾವು ಸಂಭ್ರಮದಿಂದ ಆಚರಣೆ ಮಾಡಿಕೊಳ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ರಮಣಾನಂದ ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಲತಾ ಹೇಮಂತ್ ಕುಮಾರ್ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುಳಾ ಗಣೇಶ್ ಅವರೇ, ಖಜಾಂಚಿಗಳಾಗಿರ್ತಕ್ಕಂಥ ಚಂದ್ರಕಲಾ ಪೃಥ್ವಿರಾಜರವರವರೇ, ಮತ್ತೊಬ್ಬರು ಕಾರ್ಯದರ್ಶಿಗಳಾದಂಥ ಸುಮಾ ಸೋಮಶೇಖರ್ ಅವರೇ, ರಾಧಾರವರೇ, ಸಂಘಟನಾ ಕಾರ್ಯದರ್ಶಿಗಳಾದಂಥ ಉಮಾ ನಾರಾಯಣರವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಭಾಗ್ಯರಾಗಿರವರೇ, ವೇದಿಕೆಯಲ್ಲಿರ್ತಕ್ಕಂಥ ಇತರ ಸದಸ್ಯರುಗಳಾದಂಥ ರಾಧಾ ಲಕ್ಷ್ಮೀನಾರಾಯಣರವರೇ, ಲೀಲಾ ಕುಮಾರ್ ಅವರೇ, ಚೈತನ್ಯ ವನರಾಜ್ರವರೇ, ಶಾಲಿನಿ ರಾಜಣ್ಣ ಅವರೇ, ಭಾಗ್ಯ ಮಂಜುನಾಥ್ರವರೇ, ಗೀತಾ ಹನುಮಂತರಾವ್ನವರೇ, ಮಂಗಳಗೌರಮ್ಮ ಅವರೇ, ಅಶ್ವಥಮ್ಮ ಅವರೇ, ಸುಗುಣ ಅವರೇ, ಅಮೃತ ಆನಂದಮೂರ್ತಿರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಾನು ಯಾಕೆಂದ್ರೆ ಮಹಿಳೆಯರ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಮಹಿಳೆಯರ ಹೆಸರು ತಗೊಂಡೆ, ಅನ್ಯತಾ ಭಾವಿಸಬಾರ್ದು. ನಮ್ಮ ನಗರಸಭೆಯ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಗಣೇಶಣ್ಣ ಅವರೇ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂತ ನಾಗರಾಜಣ್ಣ ಅವರೇ, ನಿಕಟಪೂರ್ವ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ನಾರಾಯಣ ಗೌಡ್ರೆ, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ CNR ರಾಮಸೋಮಣ್ಣ ಅವರೇ, ಮತ್ತೊಬ್ಬರು ನನ್ನ ಆತ್ಮೀಯರು ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಪೂರ್ಣಿಮಾರವರ ಪತಿಯವರಾಗಿರ್ತಕ್ಕಂಥ ಸುಬ್ರಾಜಿರವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತ ಮಹಿಳೆಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿ ರೈತರ ಹೆಸರಿನಲ್ಲಿ ಇವತ್ತು ಸನ್ಮಾನಕ್ಕೆ ಅರ್ಹರಾಗಿ ಬಂದಿರತಕ್ಕಂಥ ಎಲ್ಲ ವಿಶೇಷವಾಗಿ ರೈತ ಹೆಣ್ಣು ಮಕ್ಕಳೇ, ರೈತ ಮಹಿಳೆಯರೇ, ಈ ಸಂಘದ ಎಲ್ಲ ಗೌರವಾನ್ವಿತ ಮಹಿಳಾ ಸದಸ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಇತರ ಮುಖಂಡರುಗಳೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಇಡೀ ತಾಲೂಕು ಸರ್ವ ವರ್ಗದ ಜನ, ಸರ್ವ ಧರ್ಮದ ಜನ ಇವತ್ತು ಸಂತೋಷ ಪಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮೊದಲನೇ ವಾರ್ಷಿಕೋತ್ಸವ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಯಾಕಂದ್ರೆ ಮಹಿಳೆಯರು ಏನೇ ಸರ್ಕಾರ, ಸಂವಿಧಾನ, ಕಾನೂನಲ್ಲಿ ಅವಕಾಶವನ್ನ ಸಮಾನವಾಗಿ ಕೊಟ್ಟು ಮೀಸಲಾತಿಯನ್ನು ಕೊಟ್ಟರು ಸಹ ಮುಂದೆ ಬಂದು ರಾಜಕಾರಣ ಮಾಡೋದಾಗ್ಲಿ, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಾಗ್ಲಿ ಬಹಳ ಕಷ್ಟ. ಅಂತ ಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ಆಧುನಿಕತೆ ಬೆಳೀತಾ ಇದೆ, ನಗರೀಕರಣ ಆಗ್ತಾ ಇದೆ. ನೆಲಮಂಗಲ ತಾಲೂಕು ಬೆಂಗಳೂರಿಗೆ ಹೊಂದ್ಕೊಂಡಿದ್ದೀವಿ. ಬೆಂಗಳೂರಿಗೆ ಹೊಂದ್ಕೊಂಡಿದ್ದಂತ ಈ ಪರಿಸ್ಥಿತಿಯಲ್ಲಿ ಮಹಿಳೆಯರು ನಾವು ಸಹ ನಮ್ಮದೇ ಆದಂತ ಕೊಡುಗೆಯನ್ನ ನೆಲಮಂಗಲ ತಾಲೂಕಿಗೆ, ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ತಾವೆಲ್ಲರೂ ಒಟ್ಟಾಗಿ ಸಮಾನ ಮನಸ್ಕರಾಗಿ ಈ ತಾಲೂಕಿನ ರೈತ ಮಹಿಳೆಯರಿಗಿರ್ಬೋದು, ಸಮಾಜಕ್ಕಿರ್ಬೋದು, ಬೇರೆ ಇತರ ವರ್ಗಕ್ಕಿರ್ಬೋದು, ನಾವು ಸೇವೆ ಮಾಡ್ಲಿಕ್ಕೆ ನಾವೆಲ್ಲರೂ ಒಗ್ಗೂಡಿ ನಾವು ಮುಂದೆ ಬರ್ತೀವಿ ಅಂತ ಹೇಳಿ ಇವತ್ತು ತಾವೊಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ ಅದನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಇದು ತುಂಬ ಹೃದಯದ
ನಿನಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇದು ಇಡೀ ತಾಲೂಕಿಗೆ ಮಾದರಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ.